ನಮ್ಮ ಥಿಯರಿ ನಮ್ಮ ಎಲೆಕ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಎರಡು 2018ರ ವಿಧಾನಸಭಾ ಚುನಾವಣೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಪಡೆದುಕೊಂಡಿದೆ. ಈ ಹೈ ವೋಲ್ಟೇಜ್ ಚುನಾವಣೆಯ ಕ್ಷಣ ಕ್ಷಣದ ಬೆಳವಣಿಗೆಗಳನ್ನು ನ್ಯೂಸ್ 18 ಕನ್ನಡ ವಾಹಿನಿ ಅಷ್ಟೇ ವೇಗದಲ್ಲಿ ಕವರ್ ಮಾಡಿ ನಿಮ್ಮ ಮುಂದಿಡ್ತಾನೆ ಬಂದಿದೆ. ಅಷ್ಟೇ ಅಲ್ಲದೆ ರಾಜ್ಯ ರಾಜಕೀಯ ಚುನಾವಣೆಯ ಭವಿಷ್ಯ ಏನಾಗಲಿದೆ ಅನ್ನೋ ಒಂದಷ್ಟು ಥಿಯರಿಗಳನ್ನು ಕೂಡ ನಮ್ಮ ವಾಹಿನಿಯ ಎಕ್ಸ್ಪರ್ಟ್ಗಳು ಪ್ರಸ್ತುತಪಡಿಸಿದ್ದಾರೆ. ಒಂದಷ್ಟು ಥಿಯರಿಗಳು ನಾವು ಎಣಿಸಿದಂತೆಯೇ ನಡೆದ ಉದಾಹರಣೆಗಳು ಕೂಡ ಇವೆ. ಅವುಗಳಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿ ನಿಂತ ರಾಜ್ಯದ 3 ಮಹಾನಾಯಕರ ರಣತಂತ್ರಗಳ ಕುರಿತಾಗಿ ರೂಪುಗೊಂಡ ಪ್ರೋಗ್ರಾಂ ಕೂಡ ಒಂದು. ಹಾಗಾದ್ರೆ ಆ 3 ಘಟಾನುಘಟಿಗಳಾದ ಸಿದ್ದರಾಮಯ್ಯ, ಬಿಎಸ್ ಯಡಿಯೂರಪ್ಪ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರ ರಾಜಕೀಯ ನಡೆಯ ಬಗ್ಗೆ ನಾವು ಹೇಳಿದ್ದೇನು? ಟೇಕ್ ಅ ಲುಕ್. ಎಲೆಕ್ಷನ್ ಘೋಷಣೆಯಾಯಿತು, ಬೊಂಬೆಗಳ ಆಟ ಶುರುವಾಯಿತು. ರಾಜ್ಯದ ಪವರ್ಫುಲ್ ಬೊಂಬೆಗಳ ಆಟಕ್ಕೆ ಅಖಾಡ ರೆಡಿ. ಕರ್ನಾಟಕದ ಎಲೆಕ್ಷನ್ ದೇಶಕ್ಕೆ ದೇಶವೇ ತಿರುಗಿ ನೋಡುವಂತ ಎಲೆಕ್ಷನ್. ಕರ್ನಾಟಕಕ್ಕೂ ಇಂಪಾರ್ಟೆಂಟ್, ಘಟಾನುಘಟಿ ನಾಯಕರುಗಳಿಗೂ ಈ ಸಲದ ಎಲೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಹಲವರ ಪಾಲಿಗೆ ಇದು ನಿರ್ಣಾಯಕ ಯುದ್ಧ. ಮಾಡು ಇಲ್ಲವೇ ಮಡಿ ಅನ್ನೋ ಯುದ್ಧ. ಶತಾಯ ಗತಾಯ ಯುದ್ಧರಂಗಕ್ಕಿಳಿದು ಹೋರಾಡಿ ಗೆಲ್ಲಲೇಬೇಕು, ಇಲ್ಲ ನಿರ್ಗಮಿಸಬೇಕು. ಹಾಗಾಗಿ ಈ ಸಲದ ಸಮರದಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನ 3 ಪವರ್ಫುಲ್ ಬೊಂಬೆಗಳದ್ದೇ ಮುಖ್ಯ ಆಟ. ಆ ಬೊಂಬೆಗಳು ಯಾವುದು ಗೊತ್ತಾ? ಕಾಂಗ್ರೆಸ್ ಬೊಂಬೆ ಸಿದ್ದರಾಮಯ್ಯ, ಬಿಜೆಪಿ ಬೊಂಬೆ ಯಡಿಯೂರಪ್ಪ, ಜೆಡಿಎಸ್ ಬೊಂಬೆ ಕುಮಾರಸ್ವಾಮಿ. ಪ್ರಿಯ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್ ಸಿದ್ದರಾಮಯ್ಯ, ಬಿಜೆಪಿಯ ಸ್ಟ್ರಾಂಗ್ ಲೀಡರ್ ಯಡಿಯೂರಪ್ಪ, ಜೆಡಿಎಸ್ನಲ್ಲಿ ಕುಮಾರಸ್ವಾಮಿಯೇ ಕಿಂಗ್. ಈ 3 ಘಟಾನುಘಟಿ ನಾಯಕರ ನಡುವೆ ಈ ಸಲದ ಚುನಾವಣಾ ಕಾಳಗ ನಡೀತಾ ಇರೋದು. ಕಾಳಗದ ಕುತೂಹಲ ಯಾವ ರೇಂಜ್ಗಿದೆ ಅಂದ್ರೆ ಲೋಕಲ್ ಜನ ಮಾತ್ರವಲ್ಲ, ನ್ಯಾಷನಲ್ ಜನ ಕೂಡ ಈ 3 ಬಗ್ಗೆ ಕಣ್ಣಿಟ್ಟಿದ್ದಾರೆ. ಅದು ಹದ್ದಿನ ಕಣ್ಣು. ಕಾಂಗ್ರೆಸ್ ಗೆಲ್ಲಿಸೋ ಹೊಣೆ ಸಿದ್ದರಾಮಯ್ಯನವರ ಮೇಲೆ. ಸಿದ್ದರಾಮಯ್ಯ ಯಾಕೆ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು? ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರನ್ನ ಬಿಟ್ರೆ ಆ ರೇಂಜ್ಗೆ ಪವರ್ಫುಲ್ ಆಗಿರೋ ರಾಜಕಾರಣಿ ಇನ್ನೊಬ್ರಿಲ್ಲ ಅಂತಾನೆ ಹೇಳಬಹುದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಲು ಸಿದ್ದರಾಮಯ್ಯನವರ ವರ್ಚಸ್ಸೇ ಕಾರಣವಾಗಿತ್ತು. ಕಳೆದ 5 ವರ್ಷಗಳಲ್ಲಿ ಆ ವರ್ಚಸ್ಸು ಡಬಲ್ಲೋ ತ್ರಿಬಲ್ಲೋ ಆಗಿದೆ. ಹಾಗಿದ್ರೂ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಟಾಪ್ ಮೋಸ್ಟ್ ನಾಯಕರಾಗಿದ್ರು ಮೇ 12ಕ್ಕೆ ನಡೆಯಲಿರೋ ಚುನಾವಣಾ ಕಾಳಗದಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ನ ಗೆಲ್ಲಿಸೋದು ಅಷ್ಟು ಸುಲಭ ಅಲ್ಲ. ಸಖತ್ ಟಫ್ ಜಾಬ್. ಆದ್ರೆ ಶತಾಯ ಗತಾಯ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತ ಸಿದ್ದರಾಮಯ್ಯ ತೊಡೆ ತಟ್ಟಿ ನಿಂತು ಬಿಟ್ಟಿದ್ದಾರೆ. ಅವರ ಸ್ವಭಾವವೇ ಹಾಗೆ, ಖಡಕ್. ಯಾವತ್ತೂ ಹಿಂದೆ ಸರಿಯೋ ಲೀಡರೇ ಅಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಮುನ್ನುಗ್ಗೋದ್ರಲ್ಲಿ ಸಿದ್ದರಾಮಯ್ಯ ಫೇಮಸ್. ಈ ಸಲ ಯಾಕೆ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಸಿದ್ದರಾಮಯ್ಯ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರಬಾರದು, ಜೆಡಿಎಸ್ ಅಧಿಕಾರಕ್ಕೆ ಬರಲು ಬಿಡಬಾರದು ಅನ್ನೋದು ಕಾಂಗ್ರೆಸ್ನ 1 ಲೈನ್ ಅಜೆಂಡಾ. ಇದಕ್ಕೂ ಕಾರಣ ಇದೆ. ಕಾಂಗ್ರೆಸ್ ಮುಕ್ತ ಭಾರತ ನಿರ್ಮಿಸ್ತೀನಿ ಅಂತ ಘೋಷಿಸಿದ್ದ ಮೋದಿಗೆ ಉತ್ತರ ಭಾರತವನ್ನ ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಭಾಗಶಃ ಸಾಧ್ಯವಾಗಿದೆ. ಆದ್ರೆ ದಕ್ಷಿಣಕ್ಕೆ ಬಂದ್ರೆ ಅದು ಅಸಾಧ್ಯವೆನಿಸಿದೆ. ತಮಿಳುನಾಡು, ಕೇರಳ, ಆಂಧ್ರ, ಕರ್ನಾಟಕ ಎಲ್ಲೂ ಬಿಜೆಪಿ ತಳ ಊರಿಲ್ಲ. ತಳ ಊರ್ಬೇಕು ಅಂದ್ರೆ ಕರ್ನಾಟಕವನ್ನೇ ಹೆಬ್ಬಾಗಿಲು ಮಾಡಿಕೊಂಡು ಮುನ್ನುಗ್ಬೇಕು. ಹಾಗಾಗಿ ಬಿಜೆಪಿ ಕೂಡ ಕರ್ನಾಟಕ ಗೆಲ್ಲೋಕೆ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿದೆ.
ಕರ್ನಾಟಕ ಗೆದ್ದು ಆಮೇಲೆ ದಕ್ಷಿಣದ ದಂಡಯಾತ್ರೆ ಮಾಡೋ ಕನಸು ಬಿಜೆಪಿಯದ್ದು. ಆದ್ರೆ ಕಾಂಗ್ರೆಸ್ಗೆ ಮಾತ್ರವಲ್ಲ, ಬಿಜೆಪಿಗೂ ಕರ್ನಾಟಕದ ಎಲೆಕ್ಷನ್ ನಿರ್ಣಾಯಕ. ಕರ್ನಾಟಕ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್. ಸಿದ್ದರಾಮಯ್ಯ ವರ್ಸಸ್ ಯಡಿಯೂರಪ್ಪ ಫೈಟ್. ಸಿದ್ದರಾಮಯ್ಯ ವರ್ಸಸ್ ಮೋದಿ ಫೈಟ್. ಸಿದ್ದರಾಮಯ್ಯ ವರ್ಸಸ್ ಐಡಿಯಾಲಜಿ ಫೈಟ್. ಎಸ್, ಸಿದ್ದರಾಮಯ್ಯನವರ ಮುಂದೆ ಎಂತಹ ಸವಾಲಿದೆ ಅಂದ್ರೆ ಅದು ಬಹುದೊಡ್ಡ ಸವಾಲು. ಅದಕ್ಕಾಗಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರಿರಲಿ, ಪ್ರಧಾನಿ ಮೋದಿಗೂ ಸವಾಲಿಸ್ತು ನಿಂತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಸಲದ ಕರ್ನಾಟಕದ ಚುನಾವಣೆ ಕೇವಲ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ನಡುವಿನ ಫೈಟ್ ಅಲ್ಲ, ಸಿದ್ದರಾಮಯ್ಯ ವರ್ಸಸ್ ಮೋದಿ ಅನ್ನೋ ಹಾಗೆ ಬಿಂಬಿತವಾಗಿದೆ. ಸಿದ್ದರಾಮಯ್ಯ ವರ್ಸಸ್ ಬಿಜೆಪಿ ಐಡಿಯಾಲಜಿ ಅನ್ನೋ ರೀತಿ ಬಿಂಬಿತವಾಗಿದೆ. ಹಾಗಾಗಿ ಕಳೆದ ಸಲ ನನ್ನದು ಕೊನೆ ಚುನಾವಣೆ ಅಂತಿದ್ದ ಸಿದ್ದರಾಮಯ್ಯ ಇನ್ನೊಂದು ಕೈ ನೋಡ್ಬಿಡೋಣ ಅಂತ ಜೋಶ್ನಲ್ಲೇ ಓಡಾಡ್ತಿರೋದು. ಸಿದ್ದರಾಮಯ್ಯ ಪಕ್ಕ ಲೋಕಲ್ ಫ್ಲೇವರ್. ಪಂಚೆ ಟವೆಲ್ಲು ಸಿಂಪಲ್ ಆಗಿದೆ ಲೆವೆಲ್ಲು. ಮಾತಿಗೆ ನಿಂತ್ರೆ ಭಾಷಣದಲ್ಲಿ ಭೀಷಣ. ಭಾಗ್ಯಗಳನ್ನ ಕೊಟ್ಟ ಜನರ ಭಾಗ್ಯ ವಿಧಾತ. ಸಿದ್ದರಾಮಯ್ಯನವರು ಸಖತ್ ಸಿಂಪಲ್. ದೇಸಿ ನಾಯಕನಿಗೆ ಬೆಸ್ಟ್ ಎಕ್ಸಾಂಪಲ್. ಗರಿಗರಿಯಾದ ಶರ್ಟು, ಪಂಚೆ, ಟವೆಲ್ಲು. ಎಲ್ಲೇ ಹೋಗ್ಲಿ ಅವರಿರೋದೇ ಹಾಗೆ, ಹೋಗೋದೇ ಹಾಗೆ. ಇನ್ನು ಮಾತಿಗೆ ನಿಂತ್ರೆ ಅದ್ಭುತ ಮಾತುಗಾರ. ಗ್ರಾಮೀಣ ಪ್ರದೇಶಗಳಲ್ಲಂತೂ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಜನರಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಅದಕ್ಕೆ ಕಾರಣ ಅವರ ಮಾತಿನ ಶೈಲಿ. ಮುಖ್ಯಮಂತ್ರಿ ಪದವಿಯಲ್ಲಿದ್ರೂ ಅವರು ಗ್ರಾಮೀಣ ಸೊಗಡನ್ನ ಬಿಟ್ಕೊಟ್ಟಿಲ್ಲ. ಆದ್ರೆ ಇವಿಷ್ಟೇ ಸಿದ್ದರಾಮಯ್ಯನವರಿಗೆ ಗೆಲುವು ತಂದು ಕೊಡುತ್ತಾ? ಅದೇ ಈಗ ಕಾಂಗ್ರೆಸ್ಗೆ ಬಿಗ್ ಕ್ವೆಶ್ಚನ್ ಆಗಿರೋದು. ಬಿಜೆಪಿ ಬೊಂಬೆ ಯಡಿಯೂರಪ್ಪ ಅಖಾಡಕ್ಕೆ ಸಿದ್ಧ. ಯಡಿಯೂರಪ್ಪ ಬೆನ್ನಿಗಿದ್ದಾರೆ ಮೋದಿ, ಅಮಿತ್ ಶಾ. ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಯಡಿಯೂರಪ್ಪ. ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಈ ಸಲ ಕಾಂಗ್ರೆಸ್ನ ಸೋಲಿಸಿ ಶತಾಯಗತಾಯ ಅಧಿಕಾರ ಹಿಡಿಯಲೇಬೇಕು ಅಂತ ತೀರ್ಮಾನಿಸಿಯೇ ಅಖಾಡಕ್ಕೆ ಇಳಿದಿದ್ದಾರೆ. ಯಡಿಯೂರಪ್ಪನವರ ಬೆನ್ನಿಗೆ ಮೋದಿ, ಅಮಿತ್ ಶಾರಂತ ಘಟಾನುಘಟಿ ನಾಯಕರೇ ನಿಂತಿದ್ದಾರೆ. ಹಾಗಾಗಿ ಈ ಸಲ ಕಪ್ ನಮ್ದೇ ಅಂತಿದ್ದಾರೆ ಯಡಿಯೂರಪ್ಪ. ಕಾಂಗ್ರೆಸ್ ಸರ್ಕಾರದ ಮೇಲೆ ಯಡಿಯೂರಪ್ಪ ಆರೋಪ. ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರದ್ದು ಭ್ರಷ್ಟಾಚಾರ ಸರ್ಕಾರ. ಚಾನ್ಸ್ ಕೊಡಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡ್ತೀನಿ. ಸಿದ್ದರಾಮಯ್ಯನವರ ಸರ್ಕಾರ ಭ್ರಷ್ಟಾಚಾರದ ಸರ್ಕಾರ ಅಂತ ಪದೇ ಪದೇ ಯಡಿಯೂರಪ್ಪ ಆರೋಪ ಮಾಡ್ತಾನೆ ಇದ್ದಾರೆ. 10% ಸರ್ಕಾರ ಅಂತ ಮೋದಿ ಕೂಡ ನೇರವಾಗಿ ಆರೋಪ ಮಾಡಿ ಹೋಗಿದ್ರು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಆಡಳಿತದಲ್ಲಿ ಡೆವಲಪ್ಮೆಂಟ್ ಏನಾಗಿಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ, ಬೆಂಗಳೂರು ಸೇಫ್ ಆಗಿಲ್ಲ, ಕರಾವಳಿಯಲ್ಲಿ ಹಿಂದೂ ಯುವಕರ ಕೊಲೆಗಳಾಗ್ತಿವೆ ಅನ್ನೋ ಆಪಾದನೆಯನ್ನೂ ಮಾಡಿದ್ದಾರೆ. ನಮ್ಗೆ ಈ ಸಲ ಅಧಿಕಾರ ಹಿಡಿಯೋ ಅವಕಾಶ ಮಾಡಿಕೊಡಿ, ನಾನು ಭ್ರಷ್ಟಾಚಾರ ಮುಕ್ತ ಅಧಿಕಾರ ನೀಡ್ತೀನಿ, ರೈತರ ಪರ ನಿಲ್ತೀನಿ ಅಂತ ಯಡಿಯೂರಪ್ಪ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಗೆದ್ರೆ ಯಡಿಯೂರಪ್ಪ ಕರ್ನಾಟಕದ ಸಿಎಂ.
ಕರ್ನಾಟಕ ಆಗುತ್ತೆ ಬಿಜೆಪಿಗೆ ಹೆಬ್ಬಾಗಿಲು. ಕರ್ನಾಟಕ ಆಗುತ್ತೆ ಕಾಂಗ್ರೆಸ್ ಮುಕ್ತ. ಕರ್ನಾಟಕ ಬಿಜೆಪಿಯ ಸಖತ್ ಪವರ್ಫುಲ್ ಲೀಡರ್ ಎನಿಸಿರೋ ಯಡಿಯೂರಪ್ಪ ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀನಿ ಅಂತ ಘೋಷಿಸಿದ್ರು. ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಏನೇ ಸಪೋರ್ಟ್ ಮಾಡಿದ್ರು, ಸ್ಟ್ರಾಟಜಿ ಮಾಡಿದ್ರು, ಸ್ಥಳೀಯ ಲೀಡರ್ ಆಗಿರೋ ಯಡಿಯೂರಪ್ಪನವರ ಮುಂದೆ ದೊಡ್ಡ ಚಾಲೆಂಜ್ ಇದೆ. ಹಾಗೇನಾದ್ರೂ ಯಡಿಯೂರಪ್ಪ ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡಿದ್ರೆ ಅದು ದಕ್ಷಿಣ ಭಾರತದ ಬಿಜೆಪಿ ಎಂಟ್ರಿಗೆ ಹೆಬ್ಬಾಗಿಲಾಗಲಿದೆ. ಸಿಎಂ ಆಗಿ ಯಡಿಯೂರಪ್ಪ ಕರ್ನಾಟಕದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಆದ್ರೆ ಅದು ಅಷ್ಟು ಸುಲಭನಾ ಅನ್ನೋದೇ ಯಡಿಯೂರಪ್ಪನವರ ಮುಂದಿರೋ ಪ್ರಶ್ನೆ. ಕುಮಾರಸ್ವಾಮಿ ಅವರಿಗೆ ಈ ಬಾರಿ 2 ರಾಷ್ಟ್ರೀಯ ಪಕ್ಷಗಳನ್ನ ಎದುರು ಹಾಕಿಕೊಂಡು ಗೆಲುವು ಸಾಧಿಸುವ ಅನಿವಾರ್ಯತೆ ಎದುರಾಗಿತ್ತು. ಹೇಳಿ ಕೇಳಿ ಕುಮಾರಸ್ವಾಮಿ ಅವರ ಹಿಂದೆ ಹೇಳಿಕೊಳ್ಳುವಂತಹ ಘಟಾನುಘಟಿ ನಾಯಕರ ಬೆಂಬಲ ಏನೂ ಇರಲಿಲ್ಲ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಜೊತೆಗೆ ನಡೆಸಿದ ರಾಜಕೀಯ ಫೈಟ್ ಹೇಗಿತ್ತು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಒಂದು ಕಡೆ ಸಿದ್ದರಾಮಯ್ಯ, ಯಡಿಯೂರಪ್ಪ ಆರ್ಮಿ ಫೈಟ್ ಕೊಡಲು ಸಿದ್ಧವಾಯಿತು ಕುಮಾರಸ್ವಾಮಿ ಫೋರ್ಸ್. ಕಾಂಗ್ರೆಸ್ನ ಸಿದ್ದರಾಮಯ್ಯ ದಂಡು ದಾಳಿ ಕಟ್ಕೊಂಡು ವಿಧಾನಸಭಾ ಎಲೆಕ್ಷನ್ಗೆ ಸಿದ್ಧವಾದ್ರೆ ಬಿಜೆಪಿಯ ಯಡಿಯೂರಪ್ಪ ಕೂಡ ತಮ್ಮ ಸೈನ್ಯದೊಂದಿಗೆ ಸನ್ನದ್ದರಾಗಿದ್ದಾರೆ. ಆದ್ರೆ ಈ ಇಬ್ಬರ ಜೊತೆ ಫೈಟ್ ಮಾಡಲು ಇನ್ನೊಂದು ಫೋರ್ಸ್ ಸಿದ್ಧವಾಗಿದೆ. ಅದೇ ಕುಮಾರಸ್ವಾಮಿ ಫೋರ್ಸ್. ಜೆಡಿಎಸ್ ಓಕೆ, ಕಾಂಗ್ರೆಸ್ ಬಿಜೆಪಿ ಯಾಕೆ? ಕುಮಾರಸ್ವಾಮಿಗೆ ಅಂತೆ ಈ ಸಲ ಕಪ್. ಎಸ್, ಕುಮಾರಸ್ವಾಮಿ ಈ ಸಲ ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಎರಡನ್ನೂ ಧಿಕ್ಕರಿಸಿ ಜೆಡಿಎಸ್ಗೆ ಒಂದು ಅವಕಾಶ ಮಾಡಿಕೊಡಿ, ಜನಪರ ಸರ್ಕಾರ ನಡೆಸ್ತೀನಿ ಅಂತ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಲ ನಮ್ಮದೇ ಕಪ್ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಅದಕ್ಕೆ ಕಾರಣ ಕುಮಾರಸ್ವಾಮಿ ಮೇಲೆ ಜನಕ್ಕಿರೋ ಪ್ರೀತಿ, ಮೃದು ಧೋರಣೆ. 2006ರಲ್ಲಿ ಕುಮಾರಸ್ವಾಮಿ ನೀಡಿದ್ದ ಜನಪರವೆನ್ನಲಾದ ಆಡಳಿತ. ಕುಮಾರಣ್ಣನ ಬೆನ್ನಿಗಿದ್ದಾರೆ ಚಾಣಕ್ಯ ಗೌಡ್ರು. ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ರಾಜ್ಯದಲ್ಲಿ ಶುರುವಾಗುತ್ತಾ ಮತ್ತೆ ಕುಮಾರ ಪರ್ವ. ಕುಮಾರಸ್ವಾಮಿ ಅವರ ಬೆನ್ನಿಗೆ ಸದಾ ನಿಂತಿರೋದು ಎಚ್.ಡಿ. ದೇವೇಗೌಡರು. ಅವರದ್ದು ರಾಜಕೀಯದಲ್ಲಿ ಅವಿರತ ಹೋರಾಟ. ಈ ಇಳಿ ವಯಸ್ಸಿನಲ್ಲೂ ಶತಾಯಗತಾಯ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ರಣಾಂಗಣಕ್ಕೆ ಇಳಿದಿದ್ದಾರೆ. ಸ್ಟ್ರಾಟಜಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ವೀಕ್ ಪಾಯಿಂಟ್ಗಳನ್ನೇ ಜನರ ಮುಂದಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿಜ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯನ್ನ ಹಣದು ಅಧಿಕಾರ ಹಿಡಿಯಲು ಜೆಡಿಎಸ್ ಬಿಗ್ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಮತ್ತೆ ರಾಜ್ಯದಲ್ಲಿ ಕುಮಾರ ಪರ್ವ ಶುರುವಾಗುತ್ತಾ? ಕದನ ಕುತೂಹಲ ಜೋರಾಗಿದೆ. ಸಿದ್ದರಾಮಯ್ಯ, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಈ ಸಲದ ಎಲೆಕ್ಷನ್ನ ಹೈಲೈಟ್. ಮೂವರು ಘಟಾನುಘಟಿ ನಾಯಕರು. ವೈಯಕ್ತಿಕ ವರ್ಚಸ್ಸಿದೆ, ಅವರದ್ದೇ ಆದ ಸಾಧನೆ ಇದೆ, ಹೋರಾಟದ ಛಲ ಇದೆ. ವಿಶೇಷ ಅಂದ್ರೆ ಮೂವರೂ ನಾಯಕರಿಗೆ ಈ ಸಲದ ಚುನಾವಣೆ ನಿರ್ಣಾಯಕ. ಕಾಂಗ್ರೆಸ್ಗೆ ಅಳಿವು ಉಳಿವಿನ ಪ್ರಶ್ನೆ, ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯ ಪ್ರಶ್ನೆ, ಬಿಜೆಪಿಗೆ ಸಾಮ್ರಾಜ್ಯ ವಿಸ್ತರಣೆಯ ಪ್ರಶ್ನೆ, ಯಡಿಯೂರಪ್ಪ ಅವರಿಗೆ ಮತ್ತೊಮ್ಮೆ ಸಿಎಂ ಆಗೋ ಕನಸಿನ ಪ್ರಶ್ನೆ.
ಮೋದಿಗೆ ಪ್ರತಿಷ್ಠೆಯ ಪ್ರಶ್ನೆ, ಜೆಡಿಎಸ್ಗೆ ಮತ್ತೆ ಅಳಿವು ಉಳಿವಿನ ಪ್ರಶ್ನೆ. ಹಾಗಾಗಿ ಈ ಸಲದ ವಿಧಾನಸಭಾ ಚುನಾವಣೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅನಿಸಿರೋದು, ಇಡೀ ದೇಶ ತಿರುಗಿ ನೋಡುವಂತೆ ಮಾಡಿರೋದು. ಆದ್ರೆ ಮೇ 15ಕ್ಕೆ ಅನೌನ್ಸ್ ಆಗೋ ರಿಸಲ್ಟ್ ಸೀಕ್ರೆಟ್ ಮಾತ್ರ ಇವ್ರ್ಯಾರ ಕೈಯಲ್ಲೂ ಇಲ್ಲ, ಅದು ಮತದಾರನ ಕೈಯಲ್ಲಿದೆ. ಗೊಂಬೆ ಆಡಿಸೋನ ಕೈಯಲ್ಲಿದೆ ಸೂತ್ರ. ಸೂತ್ರ ಹಿಡಿದು ಕುಳಿತಿದ್ದಾನೆ ಮತದಾರ. ಮತದಾರ ಆಡಿಸಿದ ಹಾಗೆ ನಡೆಯುತ್ತೆ ಆಟ. ಪ್ರಿಯ ವೀಕ್ಷಕರೇ, ಎಲೆಕ್ಷನ್ ನಲ್ಲಿ ಅಭ್ಯರ್ಥಿಗಳು ಏನೆಲ್ಲ ಸ್ಟ್ರಾಟಜಿ ಮಾಡ್ತಾರೆ, ಏನೆಲ್ಲ ಪೂಸಿ ಹೊಡಿತಾರೆ, ಎಷ್ಟೆಲ್ಲ ಆರೋಪ ಪ್ರತ್ಯಾರೋಪ ಮಾಡ್ತಾರೆ, ಫೈನಲಿ ಎಷ್ಟು ಹಣ ಹಂಚ್ತಾರೆ ಅನ್ನೋದು ಬೇರೆ ವಿಷಯ. ಈ ಸಲ ಅಂತೂ ಹಣದ ಹೊಳೆಯೇ ಹರಿಯಲಿದೆ ಅಂತಿದ್ದಾರೆ ರಾಜಕೀಯ ಪರಿಣಿತರು. ಆದ್ರೆ ಹಣ ಹಂಚಲಿ, ಏನೇ ಸ್ಟ್ರಾಟಜಿ ಮಾಡ್ಲಿ, ಗೊಂಬೆಗಳ ಸೂತ್ರ ಹಿಡಿದು ಕುಳಿತಿರೋನು ಮಾತ್ರ ಮತದಾರ. ಅವನೇ ಗೊಂಬೆಗಳ ಸೂತ್ರಧಾರ. ಅವನ ಆಡಿಸಿದ ಹಾಗೆ ಎಲ್ಲಾ ಬೊಂಬೆಗಳು ಆಡ್ಲೇಬೇಕು. ಹಾಗೆ ಕರ್ನಾಟಕದ ಮೇಜರ್ 3 ಬೊಂಬೆಗಳ ಆಟವೂ ಮತದಾರನ ಕೈಯಲ್ಲಿದೆ. ಕಾದ್ ನೋಡೋಣ ಆಟ ಹೇಗಿರುತ್ತೆ ಅಂತ, ಅಲ್ವಾ? ರಾಜ್ಯ ರಾಜಕೀಯಕ್ಕೆ ಮೋದಿ ಎಂಟ್ರಿ ಕೊಡೋವರೆಗೂ ಕಾಂಗ್ರೆಸ್ನದ್ದೇ ಹವಾ ಕ್ರಿಯೇಟ್ ಆಗಿತ್ತು. ಅಷ್ಟೊತ್ತಿಗಾಗಲೇ ರಾಜ್ಯ ಬಿಜೆಪಿ ಪಕ್ಷದ ಪರ ಪ್ರಚಾರ ಮಾಡೋದಕ್ಕೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದ್ವು. ಮೋದಿ ಬಂದ್ರೆ ರಾಜ್ಯ ರಾಜಕೀಯದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳು ಆಗಬಹುದು ಅನ್ನೋ ಒಂದು ವರದಿಯನ್ನ ಕೂಡ ನಾವು ಮಾಡಿದ್ವಿ. ನಾವು ಅಂದುಕೊಂಡಂತೆಯೇ ಮೋದಿ ಬಂದ ನಂತರ ರಾಜ್ಯ ರಾಜಕೀಯದ ವಾತಾವರಣ ಬದಲಾಗಿತ್ತು. ಹಾಗಾದ್ರೆ ನಾವು ಆಗ ಹೇಳಿದ್ದೇನು ನೋಡೋಣ. ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಫುಲ್ ಶೈನಿಂಗ್. ಸಿದ್ದರಾಮಯ್ಯನವರ ಮುಂದೆ ಬೇರೆಲ್ಲರೂ ಡಲ್. ಎಸ್, ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಶೈನಿಂಗ್ ಸ್ಟಾರ್. ಅವರ ಪ್ರಕಾಶಮಾನದ ಮುಂದೆ ಮೂಲ ಕಾಂಗ್ರೆಸ್ಸಿಗರೇ ಮಂಕಾಗಿ ಹೋಗಿದ್ದಾರೆ, ಡಲ್ ಹೊಡೆದು ಹೋಗಿದ್ದಾರೆ. ಇನ್ನು ನೇರವಾಗಿ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ಮುಂದೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಮ್ಮೋರು ಯಾರೂ ಇಲ್ಲ. ಈ ಸಲ ಬಿಜೆಪಿಗೆ ಸೆಡ್ಡು ಹೊಡೆದು ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ತರಲೇಬೇಕು. ಇನ್ನೊಂದು ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಮೆಗಾ ಪ್ಲಾನ್. ಅದಕ್ಕಾಗಿಯೇ ತಾವೇ ಖುದ್ದು ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅದ್ಭುತ ಬೌಲರ್. ಸಿದ್ದರಾಮಯ್ಯ ಬೌಲಿಂಗ್ಗೆ ತತ್ತರಿಸಿದ ಬಿಜೆಪಿ. ಕರ್ನಾಟಕವೇ ಒಂದು ಎಲೆಕ್ಷನ್ ಕ್ರಿಕೆಟ್ ಪಿಚ್ ಇದ್ದ ಹಾಗೆ. ಅದರಲ್ಲಿ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಟೀಮ್ಗಳು ಒಬ್ಬರನ್ನೊಬ್ಬರು ಮಣಿಸಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಆದ್ರೆ ಈ ಸಲದ ಕರ್ನಾಟಕದ ಚುನಾವಣಾ ಪಿಚ್ನಲ್ಲಿ ಹೆವಿ ಫೈಟ್ ಇರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಟೀಮ್ ನಡುವೆ. ಬಿಜೆಪಿ ಟೀಮ್ನ ಕ್ಯಾಪ್ಟನ್ ಯಡಿಯೂರಪ್ಪ ಸಿದ್ದರಾಮಯ್ಯ ಬೌಲಿಂಗ್ಗೆ ತತ್ತರಿಸಿದ್ದನ್ನ ನೋಡಿ ಪ್ರೇಕ್ಷಕರು ಶಿಳ್ಳೆ ಹೊಡಿತಿದ್ದಾರೆ. ಸಿದ್ದರಾಮಯ್ಯ ಬೌಲಿಂಗ್ಗೆ ಬಿಜೆಪಿ ಟೀಮ್ ಔಟ್. ಗೂಗ್ಲಿ ಬಾಲ್ ಎದುರಿಸಲಾಗದೆ ಕೈ ಚೆಲ್ಲಿದ ಬಿಜೆಪಿ ಟೀಮ್. ಸಿದ್ದರಾಮಯ್ಯ ಹೇಗೆ ಅದ್ಭುತ ಬ್ಯಾಟ್ಸ್ಮನ್ ಆಗಿದ್ದಾರೋ ಹಾಗೆ ಅದ್ಭುತ ಬೌಲರ್ ಕೂಡ ಹೌದು. ಎಲೆಕ್ಷನ್ ಕ್ರಿಕೆಟ್ ಶುರುವಾಗ್ತಿದೆ, ಮ್ಯಾಚ್ ಡೇಟ್ ಫಿಕ್ಸ್ ಆಗ್ತಿದೆ ಅಂತ ಗೊತ್ತಾಗಿದ್ದೇ ತಡ ಸಿದ್ದರಾಮಯ್ಯ ಒಂದಾದ ಮೇಲೊಂದರಂತೆ ಗೂಗ್ಲಿ ಬಾಲ್ಗಳನ್ನ ಹಾಕ್ತಾ ಬಂದ್ರು. ಹಾಗೆ ನೋಡೋದಾದ್ರೆ ಸಿದ್ದರಾಮಯ್ಯ ಹಾಕಿದ ಗೂಗ್ಲಿ ಬಾಲ್ಗಳು ಯಾವುದು?
ಸಿದ್ದರಾಮಯ್ಯನವರ ಪ್ರತ್ಯೇಕ ಲಿಂಗಾಯತ ಧರ್ಮದ ಬಾಲ್, ಪ್ರತ್ಯೇಕ ಕನ್ನಡ ಧ್ವಜದ ಬಾಲ್, ಹಿಂದಿ ಹೇರಿಕೆಗೆ ವಿರೋಧದ ಬಾಲ್. ಅಷ್ಟೇ ಅಲ್ಲ, ಸಾಫ್ಟ್ ಹಿಂದುತ್ವ ಮತ್ತು ಕನ್ನಡದ ಅಸ್ಮಿತೆಯ ಬಾಲ್ಗಳನ್ನು ಹಾಕಿದ್ರು. ಸಿದ್ದರಾಮಯ್ಯ ಹಾಕಿದ 5 ಮಹತ್ವದ ಗೂಗ್ಲಿ ಬಾಲ್ಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ಸಖತ್ ಪವರ್ಫುಲ್ ಬಾಲ್. ಈ ಬಾಲ್ ಅನ್ನ ಯಡಿಯೂರಪ್ಪ ಅಂಡ್ ಟೀಮ್ ಎದುರಿಸಲಾಗದೆ ತತ್ತರಿಸಿ ಹೋಗಿತ್ತು. ಬ್ಯಾಟಿಂಗ್ ಮಾಡಲಾಗದ ಯಡಿಯೂರಪ್ಪ ಅಂಡ್ ಟೀಮ್ ತಣ್ಣಗಾಗಿತ್ತು. ಅದರ ಜೊತೆಗೆ ಪ್ರತ್ಯೇಕ ಕನ್ನಡ ಧ್ವಜದ ಬಾಲ್ ಅನ್ನ ಸಿದ್ದರಾಮಯ್ಯ ಹಾಕಿದ್ರು. ಈ ಬಾಲ್ಗೂ ಯಡಿಯೂರಪ್ಪ ಅಂಡ್ ಟೀಮ್ ಎದುರಿಸಲಾಗದೆ ಬಾಲ್ ಬಿಟ್ಟು ಬಿಟ್ಟಿತ್ತು. ಆ ಬಾಲ್ ಈಗ ಕೇಂದ್ರ ಸರ್ಕಾರದ ಮೋದಿ ಅಂಗಳದಲ್ಲಿದೆ. ಇನ್ನೊಂದು ಗೂಗ್ಲಿ ಬಾಲ್ ಅಂದ್ರೆ ಹಿಂದಿ ಹೇರಿಕೆಗೆ ವಿರೋಧ. ಮೆಟ್ರೋ ಸ್ಟೇಷನ್ಗಳಲ್ಲಿ ಹಿಂದಿ ಫಲಕ ಅಳವಡಿಸಿದ್ದಕ್ಕೆ ಕನ್ನಡಿಗರಿಂದ ದೊಡ್ಡ ಪ್ರತಿರೋಧವೇ ವ್ಯಕ್ತವಾಗಿತ್ತು. ಇದ್ಯಾಕೋ ಸರಿ ಹೋಗಲ್ಲ ಅಂತ ಭಾವಿಸಿದ ಕೇಂದ್ರ ಸರ್ಕಾರ ಹಿಂದಿ ಫಲಕಗಳನ್ನ ಬದಲಾಯಿಸಿತು. ಅಲ್ಲಿಗೆ ಸಿದ್ದರಾಮಯ್ಯನ ಗೂಗ್ಲಿ ಬಾಲ್ಗೆ ಬೋಲ್ಡ್ ಆಗಿತ್ತು ಕೇಂದ್ರ. ಈ ಎಲ್ಲದರ ಜೊತೆಗೆ ಬಿಜೆಪಿಯ ಪ್ರಖರ ಹಿಂದುತ್ವದ ಬದಲಿಗೆ ಸಾಫ್ಟ್ ಹಿಂದುತ್ವದ ಬಾಲ್ ಅನ್ನ ಸಿದ್ದರಾಮಯ್ಯ ಹಾಕಿದ್ರು. ಅದು ಕೂಡ ಸಖತ್ ಸಕ್ಸಸ್ಫುಲ್ ಬಾಲ್. ಇದರ ಜೊತೆಗೆ ಒಂದು ಕನ್ನಡದ ಅಸ್ಮಿತೆಯ ಬಾಲ್ ಕೂಡ ಹಾಕಿದ್ರು. ಈ ಎಲ್ಲಾ ಬಾಲ್ಗಳನ್ನ ಎದುರಿಸಲಾಗದೆ ಬಿಜೆಪಿ ಟೀಮ್ ಕೈ ಚೆಲ್ಲಿತ್ತು ನಿಜ. ಹಾಗಾಗಿ ಸಿದ್ದರಾಮಯ್ಯ ಅದ್ಭುತ ಬೌಲರ್ ಎನಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಬೌಲಿಂಗ್ಗೆ ಬಿಜೆಪಿಯವರಿರಲಿ ಕಾಂಗ್ರೆಸ್ನವರೇ ತಂಡ ಹೊಡೆದು ಹೋಗಿದ್ರು. ಎಲ್ಲಿ ತಪ್ಪ ಸಿದ್ದರಾಮಯ್ಯನವರಿಗೆ ಈ ಶಕ್ತಿ ಅಂತ ಆಶ್ಚರ್ಯ ಪಟ್ಟಿದ್ರು. ಸಿದ್ದರಾಮಯ್ಯನವರ ಬೌಲಿಂಗ್ ಸ್ಟೈಲ್ ನೋಡಿ, ತಂತ್ರ ನೋಡಿ, ಸ್ಟ್ರೆಂತ್ ನೋಡಿ ಸ್ವತಃ ರಾಹುಲ್ ಗಾಂಧಿಯೇ ಬೆಚ್ಚಿ ಬಿದ್ದಿದ್ರು. ಆ ರೇಂಜಿಗಿತ್ತು ಸಿದ್ದರಾಮಯ್ಯನವರ ಬೌಲಿಂಗ್ ಪ್ರದರ್ಶನ. ಪೂರ್ ಪರ್ಫಾರ್ಮೆನ್ಸ್ ಕಂಡು ಕೋಚ್ ಗರಂ. ಕೋಚಿಂಗ್ ನೀಡಲು ಬಂದೇ ಬಿಟ್ರು ಅಮಿತ್ ಶಾ. ಇಲ್ಲೇ ಎಲೆಕ್ಷನ್ ಕ್ರಿಕೆಟ್ ಟೀಮ್ನ ಗೇಮ್ ಮಜಾ ಇರೋದು. ಯಡಿಯೂರಪ್ಪ ಅಂಡ್ ಟೀಮ್ ಸಿದ್ದರಾಮಯ್ಯ ಹಾಕಿದ ಬಾಲ್ಗಳನ್ನೆಲ್ಲ ಕ್ಯಾಚ್ ಬಿಟ್ಟು ಕಂಗಾಲಾಗಿ ಕೂತಿದ್ದಾಗ ಇದ್ಯಾಕೋ ಹೀಗೆ ಬಿಟ್ರೆ ಈ ಸಲದ ಕರ್ನಾಟಕ ಕಪ್ ಗೆಲ್ಲೋದಕ್ಕೆ ಆಗೋಲ್ಲ ಅಂತ ಖುದ್ದು ಬಿಜೆಪಿ ಕೋಚ್ ಅಮಿತ್ ಶಾನೇ ಕರ್ನಾಟಕಕ್ಕೆ ಓಡೋಡಿ ಬಂದ್ರು. ಒಂದಲ್ಲ ಎರಡಲ್ಲ, ಲೆಕ್ಕವಿಲ್ಲದಷ್ಟು ಸಲ ಬಂದ್ರು. ಆದ್ರೆ ಆಗ್ಲೂ ಸಿದ್ದರಾಮಯ್ಯ ಅಂಡ್ ಟೀಮ್ ಬಗ್ಗಲಿಲ್ಲ. ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ನ ಭರ್ಜರಿ ಬ್ಯಾಟಿಂಗ್ಗೆ ಶಾನೇ ಶಾಕ್ ಆಗಿ ಹೋಗಿದ್ರಂತೆ. ಏನ್ ಮಾಡ್ತಿದ್ದೀರಿ ನೀವು? ಹಿಂಗಾದ್ರೆ 150 ಅಲ್ಲ 50 ಸೀಟ್ಗಳನ್ನ ಗೆಲ್ಲೋದಕ್ಕಾಗಲ್ಲ ಅಂತ ಕ್ಲಾಸ್ ತಗೊಂಡಿದ್ರು. ಆದ್ರೇನು ಯಡಿಯೂರಪ್ಪ ಅಂಡ್ ಟೀಮ್ ಸ್ಟ್ರಾಂಗ್ ಆಗಲೇ ಇಲ್ಲ, ಜೋಶ್ ಬರಲೇ ಇಲ್ಲ. ಸಿದ್ದರಾಮಯ್ಯ ಅಂಡ್ ಟೀಮ್ ಮಾತ್ರ ಸಖತ್ ಸ್ಟ್ರಾಂಗ್ ಆಗಿ ಬ್ಯಾಟಿಂಗ್ ಆಡ್ತಾನೇ ಇದೆ. ಕೋಚ್ ಮಾಡಿದ್ರು ಸಖತ್ ಸ್ಟ್ರಾಟಜಿ. ಸಿಎಂ ಬೌಲಿಂಗ್ಗೆ ಮಾಡಿದ್ರು ಮಹಾತಂತ್ರ. ಸಿದ್ದರಾಮಯ್ಯನವರ ಗೂಗ್ಲಿ ಬಾಲ್ಗಳನ್ನ ಕಂಡ ಅಮಿತ್ ಶಾ ಖುದ್ದು ಕರ್ನಾಟಕದಲ್ಲಿ ರೌಂಡ್ ಹೊಡೆದ್ರು. ಮಠಮಾನ್ಯಗಳಿಗೆ ಭೇಟಿ ಕೊಟ್ರು, ದಲಿತರ ಮನೆಗಳಿಗೆ ಹೋದ್ರು, ಅಹಿಂದ ನಾಯಕರನ್ನ ಭೇಟಿಯಾದ್ರು, ಕವಿಗಳ ಮನೆಗೂ ಹೋದ್ರು. ಆದ್ರೆ ಹೋದ ಕಡೆಯಲ್ಲೆಲ್ಲ ಪ್ರತಿರೋಧವನ್ನೇ ಎದುರಿಸಬೇಕಾಯ್ತು. ಆಗಲೇ ಶಾಗೆ ಅನಿಸಿದ್ದು ಸಿದ್ದರಾಮಯ್ಯನವರನ್ನ ಮನೆಗೆ ಕಳಿಸೋಕೆ ಒಬ್ಬ ಗೇಮ್ ಚೇಂಜರ್ ಬೇಕು ಅಂತ. ಆ ಗೇಮ್ ಚೇಂಜರ್ ನರೇಂದ್ರ ಮೋದಿ. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಸಾಧಿಸೋದಕ್ಕೆ ಪ್ರಧಾನಿ ಮೋದಿಯವರ ಆಗಮನ ಅನಿವಾರ್ಯ ಅನ್ನುವಂತಾಗಿತ್ತು. ಆಗಾಗಲೇ ಅಮಿತ್ ಶಾ ರಾಜ್ಯಕ್ಕೆ ಬಂದಿಳಿದು ತನ್ನ ರಣತಂತ್ರಗಳನ್ನ ಹೆಣೆದಿದ್ರೂ ಕೂಡ ಮೋದಿಯವರ ಆಗಮನ ಗೇಮ್ ಅನ್ನೇ ಚೇಂಜ್ ಮಾಡುತ್ತೆ ಅನ್ನೋ ನಿರೀಕ್ಷೆ ಬಿಜೆಪಿಯವರದ್ದಾಗಿತ್ತು. ಮೋದಿ ಬಂದ್ರೆ ರಾಜ್ಯದ ಆವರೆಗಿನ ಲೆಕ್ಕಾಚಾರ ಹೇಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ
News18 ಕನ್ನಡ ಏನ್ ಹೇಳಿತ್ತು, ಆ ಥಿಯರಿ ಎಷ್ಟು ನಿಖರವಾಗಿತ್ತು ನೀವೇ ನೋಡಿ. ಸಿದ್ದರಾಮಯ್ಯ ಬೌಲರ್ ಮಾತ್ರವಲ್ಲ, ಅದ್ಭುತ ಬ್ಯಾಟ್ಸ್ಮನ್. ಪ್ರಧಾನಿ ಮೋದಿ ಬೌಲಿಂಗ್ಗೆ ಹೊಡೆದ್ರು 4, 6. ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಆಲ್ರೌಂಡರ್. ಬೌಲಿಂಗೂ ಸೈ, ಬ್ಯಾಟಿಂಗೂ ಸೈ, ಫೀಲ್ಡಿಂಗೂ ಸೈ. ಅದುವೇ ಟೀಮ್ ಬಿಜೆಪಿಗೆ ತಲೆನೋವಾಗಿರೋದು. ಗೇಮ್ ಚೇಂಜ್ ಮಾಡೋದಕ್ಕೆ, ಬಿಜೆಪಿ ಟೀಮ್ನಲ್ಲಿ ಜೋಶ್ ತುಂಬೋದಕ್ಕೆ ಅಂತ ಕರ್ನಾಟಕಕ್ಕೆ ಮೋದಿ 3 ಸಲ ಬಂದು ಹೋದ್ರು. ಮೋದಿ ಹಾಕಿದ್ರು ಸಿದ್ದರಾಮಯ್ಯ ವಿರುದ್ಧ ಯಾರ್ಕರ್ಗೂ 6 ಬಾರಿಸಿದ್ರು ಸಿದ್ದರಾಮಯ್ಯ. ಕರ್ನಾಟಕ ಕಪ್ ಗೆಲ್ಲಲೇಬೇಕು ಅಂತ ತೀರ್ಮಾನ ಮಾಡಿರೋ ಶಾ ಅಂಡ್ ಟೀಮ್ ಗೇಮ್ ಚೇಂಜರ್ ಎನಿಸಿರೋ ಮೋದಿಯನ್ನ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅಂತ ಕರೆಸಿತ್ತು. ಮೋದಿ ಬಂದು ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತ ಯಾರ್ಕರ್ ಹಾಕಿ ಹೋದ್ರು. ಆದ್ರೆ ಸಿದ್ದರಾಮಯ್ಯ ನಮ್ಮದು 10% ಸರ್ಕಾರ, ಆದ್ರೆ ನಿಮ್ಮದು 100% ಸರ್ಕಾರ ಅಂತ ಮೋದಿ ಹಾಕಿದ ಯಾರ್ಕರ್ಗೆ 6 ಬಾರಿಸಿಯೇ ಬಿಟ್ರು. ಸಿದ್ದರಾಮಯ್ಯ ಸೀದಾ ರೂಪಯ್ಯ ಸರ್ಕಾರ. 2ನೇ ಸಲ ಬಂದ ಮೋದಿ ಸಿದ್ದರಾಮಯ್ಯನವರ ಸರ್ಕಾರ ಸೀದಾ ರೂಪಯ್ಯ ಸರ್ಕಾರ ಅಂತ ನೇರವಾಗಿಯೇ ಇನ್ನೊಂದು ಯಾರ್ಕರ್ ಹಾಕಿದ್ರು. ಆದ್ರೆ ಮೊದಲನೇ ಯಾರ್ಕರ್ಗೆ ಹೇಗೆ 6 ಹೊಡೆದಿದ್ರು, ಹಾಗೇನೆ 2ನೇ ಯಾರ್ಕರ್ ಬಾಲ್ಗೂ ಸಿದ್ದರಾಮಯ್ಯ 6 ಹೊಡೆದೇ ಬಿಟ್ಟಿದ್ರು. ಅನುದಾನದ ಯಾರ್ಕರ್ಗೆ ಸಿದ್ದರಾಮಯ್ಯ 4. ಕೇಂದ್ರದಿಂದ ಸಿಕ್ಕಾಪಟ್ಟೆ ಅನುದಾನ ಕೊಡ್ತೀವಿ, ಅದನ್ನ ಸಿದ್ದರಾಮಯ್ಯ ಸರ್ಕಾರ ಬಳಸಿಕೊಳ್ಳಲು ವಿಫಲವಾಗಿದೆ ಅಂತ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಬೌಲ್ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯ ಅದಕ್ಕೂ 4 ಬಾರಿಸಿದ್ರು. ನಮ್ಮ ತೆರಿಗೆ ಹಣ ನಮಗೆ ಕೊಡ್ತಿದ್ದೀರಿ, ಬೇರೆಲ್ಲ ರಾಜ್ಯಗಳಿಗಿಂತ ನಮಗೆ ಕಡಿಮೆ ಕೊಡ್ತಿದ್ದೀರಿ ಅಂತ 2 6 ಬಾರಿಸಿದ್ರು. ಅಲ್ಲಿಗೆ ಮೋದಿ ಹಾಕಿದ 2 ಬೌಲ್ಗಳನ್ನ ಸಮರ್ಥವಾಗಿ ಎದುರಿಸಿದ್ರು ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಮೋದಿ ಹಾಕಿದ ಬಾಲ್ಗಿಂತ ಸ್ಟೇಟ್ ಬಿಜೆಪಿ ಟೀಮ್ ಹಾಕಿದ ಬಾಲ್ಗಳನ್ನ ಸಿದ್ದರಾಮಯ್ಯ ಸಮರ್ಥವಾಗಿ ನಿಂತು ಎದುರಿಸಿದ್ರು. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿ ರಾಹುಲ್ ಕೈಯಲ್ಲಿ ಬೇಷೆನಿಸಿಕೊಂಡ್ರು. ಕರಾವಳಿ ಕರ್ನಾಟಕದ ಹಿಂದುತ್ವದಿಂದ ಹಿಡಿದು ಬೆಂಗಳೂರು ಕ್ರೈಮ್ ಸಿಟಿ ಅನ್ನೋ ತನಕ ಬಾಲ್ ಹಾಕಿದ್ರು. ಹ್ಯೂಬ್ಲೋ ವಾಚ್ ಗೂಗ್ಲಿ ಹಾಕಿದ್ರು. ಜಾರ್ಜ್ ಪ್ರಕರಣ ಬಂತು, ಆದ್ರೆ ಆ ಬಾಲ್ಗಳನ್ನೆಲ್ಲ ಸಿದ್ದರಾಮಯ್ಯ ಕಿಂಚಿತ್ತೂ ಅಳುಕಿಲ್ಲದೆ ಎದುರಿಸಿದ್ರು. ಮತ್ತೆ ಕರ್ನಾಟಕಕ್ಕೆ ಗೇಮ್ ಚೇಂಜರ್ ಮೋದಿ. ಪ್ರಧಾನಿ ಮೋದಿ ಗೇಮ್ ಚೇಂಜರ್ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಗುಜರಾತ್ನಲ್ಲಿ, ಉತ್ತರ ಪ್ರದೇಶದಲ್ಲಿ, ತ್ರಿಪುರಾದಲ್ಲಿ ಕೊನೆ ಗಳಿಗೆಯಲ್ಲಿ ಗೇಮ್ ಚೇಂಜ್ ಮಾಡಿದ್ದು ಮೋದಿನೇ. ಮೋದಿ ಒಂದು ಸಲ ಎಂಟ್ರಿ ಕೊಟ್ರು ಅಂದ್ರೆ ಅವರ ಅಲೆ ಎಲ್ಲಾ ಕಡೆ ಏಳತೆ ಅಂತಾನೆ ಬಿಜೆಪಿಯವರು ನಂಬಿದ್ದಾರೆ. ಅದು ಉತ್ತರದ ಎಲೆಕ್ಷನ್ಗಳಲ್ಲಿ ಕೂಡ ಪ್ರೂವ್ ಆಗಿದೆ. ಆದ್ರೆ ದಕ್ಷಿಣಕ್ಕೆ ಬಂದ್ರೆ ಮೋದಿಯನ್ನ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟನೇ ಅನ್ನೋದು ರಾಜಕೀಯ ತಜ್ಞರ ಮಾತು. ಹಾಗಾಗಿಯೇ 3 ಸಲ ಕರ್ನಾಟಕಕ್ಕೆ ಬಂದರೂ ಮೋದಿ ಹವಾ ಏಳಲೇ ಇಲ್ಲ. ಮತ್ತೆ ಮೋದಿ ಏಪ್ರಿಲ್ 29ಕ್ಕೆ ಕರ್ನಾಟಕಕ್ಕೆ ದಾಂಗುಡಿ ಇಡಲಿದ್ದಾರೆ. ಈ ಸಲ ಅವರ ಆಟ ಹೇಗಿದೆ ನೋಡಬೇಕು. ಕರ್ನಾಟಕದಲ್ಲಿ ಸುನಾಮಿ ಎಬ್ಬಿಸ್ತಾರಾ ಮೋದಿ?
ಉಲ್ಟಾ ಪಲ್ಟಾ ಆಗತ್ತಾ ರಾಜಕೀಯ ಲೆಕ್ಕಾಚಾರ. ರಾಜ್ಯ ಬಿಜೆಪಿ ಸಿದ್ದರಾಮಯ್ಯ ಅನ್ನೋ ಬ್ಯಾಟಿಂಗ್ ವೀರನ ಹಲವು ಹೊಡೆತಕ್ಕೆ ಕಂಗೆಟ್ಟಿದ್ದರೆ, ಆಗಾಗ ಜೆಡಿಎಸ್ ಕೊಡ್ತಿರೋ ಹೊಡೆತಗಳು ಬಿಜೆಪಿಯನ್ನ ಜರ್ಜರಿತವಾಗಿಸ್ತಿವೆ. ಅಮಿತ್ ಶಾ ಆಗಾಗ ಬಂದು ಸ್ಟೇಟ್ ಬಿಜೆಪಿಗೆ ಹೇಗೆ ಡಿಫೆನ್ಸ್ ಮಾಡಬೇಕು, ಹೇಗೆ ಬ್ಯಾಟಿಂಗ್ ಮಾಡಬೇಕು, ಬೌಲಿಂಗ್ ಮಾಡಬೇಕು ಅನ್ನೋ ಟಿಪ್ಸ್ ಕೊಟ್ಟು ಹೋಗ್ತಿದ್ರು. ಮೋದಿ ಅನ್ನೋ ಸೂಪರ್ ಎನರ್ಜಿ ಮಾತ್ರ ಬಿಜೆಪಿ ಟೀಮ್ ಅನ್ನ ಕಾಪಾಡಬಲ್ಲದು ಅನ್ನೋ ಮಾತು ಬಿಜೆಪಿ ಟೀಮ್ನಲ್ಲೇ ಕೇಳಿ ಬರ್ತಿದೆ. ದಿನ ಸುಮಾರು 20 ಸಮಾವೇಶ. ಏಪ್ರಿಲ್ 29ಕ್ಕೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಿರೋ ಮೋದಿ ಸುಮಾರು 20 ಸಮಾವೇಶಗಳಲ್ಲಿ ಭಾಗವಹಿಸಿ ಪ್ರಚಾರ ಮಾಡಲಿದ್ದಾರೆ. ಆ ಮೂಲಕ ಎಲೆಕ್ಷನ್ಗೆ ಹತ್ತಿರವಿದ್ದಾಗ 8 ದಿನ ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಸಮಾವೇಶಗಳನ್ನ ನಡೆಸಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಮೂಡನ್ನ ಬಿಜೆಪಿ ಮೂಡಾಗಿ ಕನ್ವರ್ಟ್ ಮಾಡ್ತಾರೆ ಅಂತಾನೆ ಬಿಜೆಪಿ ಟೀಮ್ ನಂಬಿದೆ. ಆದ್ರೆ ರಾಜಕೀಯ ತಜ್ಞರು ಹೇಳೋ ಪ್ರಕಾರ ಮೋದಿ ಗೇಮ್ ಚೇಂಜರ್ ಆಗಿ ಕರ್ನಾಟಕಕ್ಕೆ ಬರೋದ್ರಿಂದ ಅಂತ ಪ್ರಯೋಜನ ಏನೂ ಆಗೋದಿಲ್ವಂತೆ. ಆ ಭಯ ಕೂಡ ಸ್ಟೇಟ್ ಬಿಜೆಪಿ ಟೀಮ್ಗಿದೆ. ಹಾಗಾದ್ರೆ ಮೋದಿ ಕರ್ನಾಟಕ ಕಪ್ ಗೆದ್ದು ಕೊಡ್ತಾರಾ? ಕಾದು ನೋಡ್ಬೇಕಷ್ಟೇ. ವೀಕ್ಷಕರೇ, ಇದಿಷ್ಟು 2018ರ ಹೈ ವೋಲ್ಟೇಜ್ ಪಾಲಿಟಿಕ್ಸ್ನ ಕುರಿತಂತೆ ನ್ಯೂಸ್ 18 ಕನ್ನಡ ವಾಹಿನಿ ಪ್ರಸ್ತುತಪಡಿಸಿದ್ದ ಒಂದಷ್ಟು ಥಿಯರಿ ಮತ್ತು ಆ ಥಿಯರಿ ಎಷ್ಟರ ಮಟ್ಟಿಗೆ ತಾಳೆಯಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಅವಲೋಕನ ಆಗಿತ್ತು. ಇದೇ ತಿಂಗಳ 15ರಂದು ಈ ಹೈ ವೋಲ್ಟೇಜ್ ಪಾಲಿಟಿಕ್ಸ್ನ ಭವಿಷ್ಯ ನಿರ್ಧಾರವಾಗಲಿದೆ. ಆ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿಗಳನ್ನ ನ್ಯೂಸ್ 18 ಕನ್ನಡ ಸ್ಪಷ್ಟ, ನಿಖರ ಹಾಗೂ ಪ್ರಾಮಾಣಿಕವಾಗಿ ನಿಮ್ಮ ಎದುರು ಪ್ರಸ್ತುತಪಡಿಸಲಿದೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ